ನೀವೇನಾದ್ರೂ ಬೆಂಗಳೂರಲ್ಲಿ ಸೈಟ್ ಮನೆ ಅಥವಾ ಯಾವುದೇ ಫ್ಲಾಟ್ಗಳನ್ನ ಹೊಂದಿದ್ದು ಆ ಸೈಟ್ ಮನೆ ಅಥವಾ ಫ್ಲಾಟ್ಗಳು ಬಿ ಖಾತಾ ಪ್ರಾಪರ್ಟಿಗಳನ್ನ ನೀವು ಪರ್ಚೇಸ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಮನೆಗಳನ್ನ ಕಟ್ಕೊಂಡಿದ್ರೆ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಮಾಡ್ಲಿಕ್ಕೆ ಒಂದು ಸುವರ್ಣ ಅವಕಾಶನ ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿದೆ. ಈ ಒಂದು ಸ್ಕೀಮ್ ಹೆಸರು ಬಂದ್ಬಿಟ್ಟು ಭೂ ಗ್ಯಾರಂಟಿ ಸ್ಕೀಮ್ ಅಂತ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ. ಇದು ಇವ್ರೇನ್ ಹೇಳ್ಕೊಟ್ಟಿದ್ದಾರೆ, ಇವರು ಸರ್ಕಾರದ 6ನೇ ಭರವಸೆ, 6ನೇ ಗ್ಯಾರಂಟಿ ಆಗಿ ಕೂಡ ಇವರು ಅನೌನ್ಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಯಾವುದೇ ಏರಿಯಾದಲ್ಲಿ ಬಿ ಖಾತಾ ಸೈಟ್ಸ್ ಅಥವಾ ಮನೆ ಫ್ಲಾಟ್ ಗಳನ್ನ ಹೊಂದಿದ್ದಾದಲ್ಲಿ ಅದನ್ನ ಎ ಖಾತಾ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಯಾವುದೇ ಖಾತೆಗಳು ಬಿ ಖಾತಾ ಇರಲಿ ಎ ಖಾತಾ ಇರಲಿ ಯಾವುದೇ ಖಾತೆಗಳಿಗೆ ಈ ಖಾತಾ ಅನ್ನೋದು ಮ್ಯಾಂಡೇಟರಿ ಆಗಿರುತ್ತೆ. ಯಾವುದೇ ನೀವು ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ನಡೆಸ್ತೀವಿ ಇನ್ನೊಂದಕ್ಕೂ ಕೂಡ ಈ ಖಾತಾ ಮ್ಯಾಂಡೇಟರಿ ಆಗಿರುತ್ತೆ. ಅದಕ್ಕಾಗಿ ಇದನ್ನ ಸರ್ಕಾರ ಏನ್ ಮಾಡ್ತಾ ಇದೆ, ಬಿ ಖಾತಾ ಸೈಟ್ಸ್ ಗಳನ್ನ ಎ ಖಾತಾಗಳಾಗಿ ಕನ್ವರ್ಟ್ ಮಾಡಿ ಆ ಎ ಖಾತೆಗಳಿಗೆ ಈ ಖಾತಾನ ಒದಗಿಸ್ಲಿಕ್ಕೆ ಭೂ ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ. ಈ ಭೂ ಗ್ಯಾರಂಟಿ ಸ್ಕೀಮ್ ಶನಿವಾರ ಮೇ 16, 2026 ಚಾಲನೆ ಕೂಡ ನೀಡಲಾಗಿದೆ. ಇವತ್ತು ಈ ವಿಡಿಯೋದಲ್ಲಿ ಎಲ್ಲೆಲ್ಲಿ ಎಷ್ಟು ಲೊಕೇಶನ್ ಗಳಲ್ಲಿ ಈ ಬಿ ಖಾತಾ ಟು ಎ ಖಾತಾ ಕ್ಯಾಂಪೇನ್ ಗಳನ್ನ ಸ್ಟಾರ್ಟ್ ಮಾಡಿದ್ರೆ ಅಂತ ನೋಡ್ತೀವಿ. ಹಾಗೆ ಈ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು, ಎಷ್ಟು ಜನರು ಇದರ ಸದುಪಯೋಗನ ಪಡಿಸ್ಕೊಳ್ತಾರೆ, ಹಾಗೆ ಕಾಲಾವಕಾಶ ಏನ್ ಕೊಟ್ಟಿದ್ದಾರೆ, ಹಾಗೆ ಈ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಎಷ್ಟು ಫೀ ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಎಲ್ಲಿ ಈ ಬಿ ಖಾತಾ ಸೈಟ್ಸ್ ಗಳನ್ನ ಎ ಖಾತಾಗಳಿಗೆ ಕನ್ವರ್ಟ್ ಮಾಡೋದಂತ ನೋಡೋದಾದ್ರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಬರ್ತಕ್ಕಂತ 50 ಲೊಕೇಶನ್ಸ್ ಗಳಲ್ಲಿ ನನ್ನ ಈ ಖಾತಾ ಅಭಿಯಾನವನ್ನ ಚಾಲು ಮಾಡಿದ್ದಾರೆ. ಇಲ್ಲೇ 16ನೇ ತಾರೀಕು ಇದಕ್ಕೆ ಅಫಿಷಿಯಲ್ ಆಗಿ ಚಾಲನೆ ಸಿಕ್ಕಿದೆ. 50 ಲೊಕೇಶನ್ಸ್ ಗಳಲ್ಲಿ ಇದನ್ನ ಚಾಲು ಮಾಡಿದ್ದಾರೆ. ನಿಮಗೆ ಏನಾದ್ರು ಲೊಕೇಶನ್ಸ್ ಏನಾದ್ರು ಗೊತ್ತಾಗಲಿಲ್ಲ, ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ವೆಸ್ಟ್ ಅಲ್ಲಿ ಎಲ್ಲೆಲ್ಲಿ BBMP ವಾರ್ಡ್ ಆಫೀಸ್ ಗಳಿದಾವಲ್ಲ ಅಲ್ಲೆಲ್ಲ ಈ ಅಭಿಯಾನನ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಏನಾದ್ರು ಡೌಟ್ಸ್ ಗಳಿತ್ತು, ಪ್ರತಿ ಶನಿವಾರ ಸ್ಪೆಷಲ್ ಕ್ಯಾಂಪೇನ್ ಇರುತ್ತೆ, ಹೆಲ್ಪ್ ಡೆಸ್ಕ್ ಗಳಿರುತ್ತೆ. ನೀವು ನಿಮ್ಮ ಡೌಟ್ಸ್ ಗಳನ್ನ ನೀವು ಕೇಳ್ಕೊಂಡು ನಿಮ್ಮ ಬಿ ಖಾತಾ ಸೈಟ್ಸ್ ಗಳನ್ನ ಎ ಖಾತಾಗಳಾಗಿ ನೀವು ಕನ್ವರ್ಟ್ ಮಾಡ್ಕೋಬಹುದು. ನೋಡಿ, ನಿಮಗೆ ಏನಾದ್ರು ಈ QR ಕೋಡ್ ಸ್ಕ್ಯಾನ್ ಪ್ರಾಬ್ಲಮ್ ಆಗಿದ್ದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಲಿಂಕ್ ಅಡ್ರೆಸ್ ಕೂಡ ಹಾಕಿರ್ತೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಲೊಕೇಶನ್ಸ್ ಗಳನ್ನ, ನಿಮ್ಮ ನಿಯರ್ ಬೈ ಲೊಕೇಶನ್ಸ್ ಗಳನ್ನ ನೋಡ್ಕೊಂಡು ನಿಮ್ಮ ಬಿ ಖಾತಾ ಸೈಟ್ಸ್ ಗಳನ್ನ ಎ ಖಾತಾಗಳಾಗಿ ಕನ್ವರ್ಟ್ ಮಾಡ್ಕೋಬಹುದು. ಹಾಗೆ ಎರಡನೇ ಕ್ವಶನ್, ಇದು ಎಷ್ಟು ದಿನಗಳ ಕಾಲಾವಕಾಶ ಇರುತ್ತೆ? ಈ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ಗೆ ಎಷ್ಟು ದಿನಗಳ ಕಾಲಾವಕಾಶ? 100 ದಿನಗಳ ಕಾಲಾವಕಾಶ. ಕರ್ನಾಟಕ ಸರ್ಕಾರ ಈಗ 100 ದಿನಗಳ ಕಾಲಾವಕಾಶನ ಕೊಟ್ಟಿದೆ. ಈ 100 ದಿನದಲ್ಲಿ ನೀವು ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಮಾಡ್ತಾರೆ. ಕನ್ವರ್ಷನ್ ಇದೆಲ್ಲ ಈ ಸ್ಕೀಮ್ ಬಂದ್ಬಿಟ್ಟು ಈಗ ಪ್ರೆಸೆಂಟ್ಲಿ ಬೆಂಗಳೂರಲ್ಲಿ 7 ಲಕ್ಷ ಜನರು ಬಿ ಖಾತಾ ಸೈಟ್ಸ್ ಗಳನ್ನ ಹೊಂದಿರುತ್ತಾರೆ. ಈ 7 ಲಕ್ಷ ಜನರಿಗೆ ಇದರ ಸದುಪಯೋಗನ ಈ ಲೊಕೇಶನ್ ಗಳಿಗೆ ಪ್ರತಿ ಸೆಕೆಂಡ್ ಸ್ಯಾಟರ್ಡೆ ಮತ್ತೆ ಫೋರ್ತ್ ಸ್ಯಾಟರ್ಡೆ ರಜೆ ಇರುತ್ತೆ. ಅದರ ಹೊರತಾಗಿ ಬೇರೆ ದಿನಗಳಲ್ಲಿ 100 ದಿನಗಳಲ್ಲಿ ಇವರು ಈ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಪ್ರೋಸೆಸ್ ನ ತೆರೆದಿರ್ತಾರೆ. ಅವರಲ್ಲಿ 7 ಲಕ್ಷ ಮಂದಿ ಬಿ ಖಾತಾ ಸೈಟ್ಸ್ ಮನೆ ಫ್ಲಾಟ್ ಗಳನ್ನ ಹೊಂದಿರ್ತಾರೆ. ಅವರು ಈ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ನ ಸದುಪಯೋಗ ಪಡಿಸಬಹುದು. ಹಾಗಾದ್ರೆ ಈ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಫೀ ಎಷ್ಟಾಗುತ್ತೆ ಅಂತ ನೀವು ಕೇಳೋದಾದ್ರೆ, ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಫೀ ಬಂದ್ಬಿಟ್ಟು 2% ಆಫ್ ಗೈಡೆನ್ಸ್ ವ್ಯಾಲ್ಯೂನ ಫಿಕ್ಸ್ ಮಾಡಿದ್ದಾರೆ. 2% ಆಫ್ ಗೈಡೆನ್ಸ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದ್ರೆ, ನೀವು ಯಾವುದೇ ಒಂದು ಏರಿಯಾದಲ್ಲಿ ಸೈಟ್ ನ ಪರ್ಚೇಸ್ ಮಾಡಿರ್ತೀರ, ಆ ಸೈಟ್ ನ ಬೆಲೆ ಗೈಡೆನ್ಸ್ ವ್ಯಾಲ್ಯೂ ಮತ್ತೆ SR ವ್ಯಾಲ್ಯೂ ಬಂದ್ಬಿಟ್ಟು ಸೇಮ್. SR ವ್ಯಾಲ್ಯೂ ಸಮ್ ರಿಜಿಸ್ಟರ್ ವ್ಯಾಲ್ಯೂ ಮತ್ತೆ ಗೈಡೆನ್ಸ್ ವ್ಯಾಲ್ಯೂ ಸೇಮ್ ಆಗಿರುತ್ತೆ. ಆ ಏರಿಯಾದಲ್ಲಿ ನಿಮ್ಮ SR ವ್ಯಾಲ್ಯೂ ಪರ್ ಸ್ಕ್ವೇರ್ ಫೀಟ್ 5000 ಇತ್ತು ಅಂದ್ರೆ ನಿಮ್ಮ 30-40 ಸೈಟಿಗೆ 60 ಲಕ್ಷ ಆಗುತ್ತೆ. ಆ 60 ಲಕ್ಷದ 2%, 60 ಲಕ್ಷಕ್ಕೆ 2% ಅಂದ್ರೆ 1,20,000 ನಿಮ್ಮ ಕನ್ವರ್ಷನ್ ಫೀ. ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಫೀ ಈ ಎಕ್ಸಾಂಪಲ್ ನ ವಹಿಸಿ ತಗೊಂಡ್ರೆ 1,20,000 ಆಗುತ್ತೆ. ನಿಮ್ಮ ಸೈಟ್ ನ ಬೆಲೆ 1 ಕೋಟಿ ಅಥವಾ 2 ಕೋಟಿ ಹೀಗೂ ಇರ್ಬೋದು. 1 ಕೋಟಿ ಇತ್ತು ಅಂದ್ರೆ ನಿಮ್ಮ ಗೈಡೆನ್ಸ್ ವ್ಯಾಲ್ಯೂ ಅಥವಾ ನಿಮ್ಮ ಕನ್ವರ್ಷನ್ ಫೀ ಇದೆಲ್ಲ ಅದು ಬಂದ್ಬಿಟ್ಟು ನಿಮಗೆ 2 ಲಕ್ಷ ರೂಪಾಯಿಗಳಾಗುತ್ತೆ. ನೀವು ಇಲ್ಲಿ ಒಂದು ಅನೌನ್ಸ್ಮೆಂಟ್ ನ ನೋಡ್ತಾ ಇದ್ದೀರಾ, 100 ದಿನಗಳಲ್ಲಿ ಶುಲ್ಕ ಪಾವತಿ ಮಾಡಿದರೆ 60% ರಿಯಾಯಿತಿ ಅಂತ. ಈ ಸ್ಕೀಮ್ ನ ಬಿ ಖಾತಾ ಟು ಎ ಖಾತಾ ಸ್ಕೀಮ್ ನ ಗೌರ್ಮೆಂಟ್ ಮುಂಚೆ ಕೂಡ ಸ್ಟಾರ್ಟ್ ಮಾಡಿತ್ತು. ಆಗ ಏನ್ ಮಾಡಿತ್ತು ಅಂದ್ರೆ ಗೈಡೆನ್ಸ್ ವ್ಯಾಲ್ಯೂನ ಏನ್ ಮಾಡಿತ್ತು 5% ಗೆ ಫಿಕ್ಸ್ ಮಾಡಿತ್ತು. ನನಗೆ ಕೊಟ್ಟ ಎಕ್ಸಾಂಪಲ್ ಪ್ರಕಾರ ಹೋದ್ರೆ, ನೀವು ಒಂದು ಸೈಟ್ ನ ಬೆಲೆ 60 ಲಕ್ಷ ಇರುತ್ತಂತೆ, ಅದಕ್ಕೆ 5% ಗೈಡೆನ್ಸ್ ವ್ಯಾಲ್ಯೂ ನೀವು ನೋಡೋದಾದ್ರೆ ಅದಕ್ಕೆ 3 ಲಕ್ಷ ಗೈಡೆನ್ಸ್ ವ್ಯಾಲ್ಯೂ ಆಗುತ್ತೆ. ಈಗ ಸರ್ಕಾರ ಏನ್ ಮಾಡಿದೆ, ಗೈಡೆನ್ಸ್ ವ್ಯಾಲ್ಯೂನ 2% ಮಾಡಿದೆ. 2% 1,20,000ಕ್ಕೆ ಅಂದ್ರೆ 60 ಲಕ್ಷದ ಸೈಟ್ ಗೆ ನೀವು 1,20,000 ಕನ್ವರ್ಷನ್ ಫೀ ನ ಕಟ್ಟಬೇಕಾಗುತ್ತೆ. ಅದೇ ಅರ್ಥದಲ್ಲಿ ನೋಡಿದ್ರೆ 3 ಲಕ್ಷದಲ್ಲಿ 1,20,000 ಕಳೆದ್ರೆ ಏನಾಗುತ್ತೆ, 1,80,000 ನಿಮಗೆ ರಿಯಾಯಿತಿ. ಅದು 1,80,000 ಆಯ್ತಾರೆ, ಅದು 60% ಗೆ ಈಕ್ವಲ್ ಆಗುತ್ತೆ. ಅದೇ ಅರ್ಥದಲ್ಲಿ 60% ರಿಯಾಯಿತಿ ಅಂತ ಹೇಳಿರ್ತಾರೆ. ನೀವು 100 ದಿನದ ಒಳಗಡೆ ನಿಮ್ಮ ಕನ್ವರ್ಷನ್ ಫೀ ನ ಕಟ್ಟಿದ್ದೇ ಆದಲ್ಲಿ ಓಕೆ, ಈ ರಿಯಾಯಿತಿ ನಿಮಗೆ ಸಿಗುತ್ತೆ. 100 ದಿನದ ಒಳಗಡೆ ಕಟ್ಲಿಲ್ಲ ಅಂದ್ರೆ ಈ ರಿಯಾಯಿತಿ 60% ಇನ್ನು ಜಾಸ್ತಿ ಆಗುತ್ತೆ. 2% ಇಂದ 5% ಗೆ ಇನ್ಕ್ರೀಸ್ ಆಗುತ್ತೆ ಅಂತ ಇವರು ಹೇಳಿದ್ದಾರೆ.
ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಸರ್ಕಾರ ಮುಂಚೆನೆ ಇದು 6 ತಿಂಗಳ ಹಿಂದೆನೆ ಇದನ್ನ ಸ್ಟಾರ್ಟ್ ಮಾಡಿತ್ತು. ಬಟ್ ಆಗ ಗೈಡೆನ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 5% ನ ಫಿಕ್ಸ್ ಮಾಡಿದ್ರು. ಆಗ ಜನ ಅಷ್ಟು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ. 5% ಸ್ವಲ್ಪ ಎಲ್ಲೋ ಜಾಸ್ತಿ ಆಯ್ತು ಅನ್ಕೊಂಡು ಅಷ್ಟು ಅಪ್ಲಿಕೇಶನ್ಸ್ ಗಳು ರಿಸೀವ್ ಆಗಿಲ್ಲ. ಇದನ್ನ ಮನರಿತ ಸರ್ಕಾರ ಏನ್ ಮಾಡಿದೆ, ಈಗ 5% ಇಂದ 2% ರೆಡ್ಯೂಸ್ ಮಾಡ್ಬಿಟ್ಟು 16th May 2026 ಗೆ ಈ ಅಭಿಯಾನ ಸ್ಟಾರ್ಟ್ ಮಾಡಿದೆ. ಯಾರೆಲ್ಲ ನೀವು ಬಿ ಖಾತಾ ಸೈಟ್ಸ್ ಗಳನ್ನ ಹೊಂದಿದ್ದೀರಲ್ಲ, ನಿಮ್ಮ ನಿಯರ್ ಬೈ ಲೊಕೇಶನ್ಸ್ ಗಳಿಗೆ ಹೋಗ್ಬಿಟ್ಟು ನಿಮ್ಮ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಂಡು ನಿಮ್ಮ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ನೀವು ಮಾಡ್ಕೋಬಹುದು. ನೀವು ಡಾಕ್ಯುಮೆಂಟ್ಸ್ ವೈಸ್ ಹೋಗೋದಾದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕಂತ ವೈಸ್ ಹೋಗೋದಾದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪತ್ರ ಇರುತ್ತಲ್ಲ, ಸೇಲ್ ಡೀಡ್ ಇರುತ್ತಲ್ಲ, ಅದು ಬೇಕಾಗುತ್ತೆ. ಹಾಗೆ ಚೆಕ್ ಬಂದಿ ನಿಮ್ಮ ಸೈಟ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಲ್ಲಿ ಯಾರು ಇದ್ರೆ ಆ ಚೆಕ್ ಬಂದಿ ಬೇಕಾಗುತ್ತೆ. ಮತ್ತೆ ನಿಮ್ಮ ಬಿ ಖಾತಾ ಸೈಟ್ಗೆ ಈ ಖಾತಾ ಆಗಿರ್ಬೇಕು. ನಿಮ್ಮ ಬಿ ಖಾತಾ ಸೈಟ್ಗೆ ಈ ಖಾತಾ ಆಗಿರ್ಬೇಕು. ಈ ಖಾತಾ ಅಂದ್ರೆ ಪ್ರಾಪರ್ಟಿ ಐಡಿ ಆಬ್ವಿಯಸ್ ಜನರೇಟ್ ಆಗಿರುತ್ತೆ. ಆ ಪ್ರಾಪರ್ಟಿ ಐಡಿ ಯೂಸ್ ಮಾಡ್ಕೊಂಡು ಇವರು ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಮಾಡ್ತಾರೆ. ನಿಮ್ಮ ಬಿ ಖಾತಾ ಸೀಟ್ಸ್ ಗಳಿಗೆ ಈ ಖಾತಾ ಆಗ್ಲಿ ಅನ್ನೋ ತಲೆ ಕೆಡ್ಸ್ಕೊಬಿಡಿ. ನೀವು ಈ ಖಾತೆಗಳಿಗೆ ನಿಮ್ಮ ಹತ್ತಿರದ ಬೆಂಗಳೂರು ಒನ್ಗಳಲ್ಲಿ ನೀವು ಅಪ್ಲೈ ಮಾಡಿ ತಕ್ಷಣ ಪ್ರಾಪರ್ಟಿ ಐಡಿನ ಡ್ರಾಫ್ಟ್ ಕಾಪಿನ ತಗೊಂಡು ಹೋದ್ರು ಕೂಡ ನಿಮಗೆ ಈ ಹೆಲ್ಪ್ ಡೆಸ್ಕ್ ಅವ್ರು ಇರ್ತಾರಲ್ಲ, ಇವರು ಹೆಲ್ಪ್ ಮಾಡ್ಬಿಟ್ಟು ನಿಮಗೆ ನಿಮ್ಮ ಕನ್ವರ್ಷನ್ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಮಾಡ್ಕೊಡ್ತಾರೆ. ನಿಮಗೆ ಬೆಂಗಳೂರು ಹೋಗಕ್ಕೂ ಆಗ್ತಿಲ್ವಾ, ನೀವು ಡೈರೆಕ್ಟ್ ಆಗ್ಬಿಟ್ಟು ಇಲ್ಲಿ ವಾರ್ಡ್ ಗಳಿಗೆ ಹೋದ್ರೆ, ಇಲ್ಲಿ ಕನ್ವರ್ಷನ್ ನಡೀತಿರುತ್ತಲ್ಲ ಆ ವಾರ್ಡ್ ಗಳಿಗೆ ಹೋದ್ರೆ ಅವ್ರು ಗೈಡ್ ಮಾಡ್ತಾರೆ, ಹೇಗೆ ಪಿ ಐ ಡಿನ ಹೇಗೆ ಜನರೇಟ್ ಮಾಡ್ಕೊಳ್ಳೋದು ಅಂತ ಗೈಡ್ ಮಾಡ್ತಾರೆ. ನಿಮ್ಮ ಬಿ ಖಾತಾ ಸೀಟ್ಸ್ ಗಳಿಗೆ ಈ ಖಾತಾ ಇಲ್ಲ ಅಂದ್ರೂ ತಲೆ ಕೆಡ್ಸ್ಕೊಬಿಡಿ. ಈ ಕನ್ವರ್ಷನ್ ಸೆಂಟರ್ಸ್ ಗಳಿಗೆ ಹೋಗಿ ಅಲ್ಲೆಲ್ಲ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ಇದನ್ನ ಒತ್ತಿ ಹೇಳ್ತಾ ಇದ್ರೆ ಕನ್ವರ್ಷನ್ ಫೀ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಇನ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ. ಬೆಂಗಳೂರಲ್ಲಿ ನೀವು ಸೈಟ್ ಮನೆ ಫ್ಲಾಟ್ ಹೊಂದಿರೋರಿಗೆ 2% ಆಫ್ ಗೈಡೆನ್ಸ್ ವ್ಯಾಲ್ಯೂ, 5% ಅಲ್ಲ 2% ಆಫ್ ಗೈಡೆನ್ಸ್. ಮತ್ತೆ ಸರ್ಕಾರ ಇನ್ನೊಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದೆ, ಡಿವಿಯೇಷನ್ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದೆ. ನೋಡಿ, ನೀವು ಬೆಂಗಳೂರಲ್ಲಿ ಯಾವುದೇ ಮನೆಗಳನ್ನ ಕಟ್ಟಬೇಕಾದಲ್ಲಿ ಬಿಲ್ಡಿಂಗ್ ಅಪ್ರೂವಲ್ ಪ್ಲಾನ್ ನ ತಗೋಬೇಕಾಗುತ್ತೆ. ಬಿಲ್ಡಿಂಗ್ ಅಪ್ರೂವಲ್ ಪ್ಲಾನ್ ತಗೊಂಡು ಮನೆಗಳನ್ನ ಕಟ್ಟಬೇಕಾಗುತ್ತೆ. ಈ ಮನೆ ಕಟ್ಟೋ ಟೈಮಲ್ಲಿ 5% ಡಿವಿಯೇಷನ್ ಆದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲದೆ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮತ್ತೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಮತ್ತೆ ಹಾಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ನ ಕೊಡ್ತಾ ಇದ್ರು. ಈಗ ಈ 5% ನ 15% ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಮನೆ ಕಟ್ಟೋ ಸಮಯದಲ್ಲಿ 15% ಡಿವಿಯೇಷನ್ ಆದ್ರೂ ಕೂಡ ನಿಮಗೆ ವಾಟರ್, ಎಲೆಕ್ಟ್ರಿಸಿಟಿ ಮತ್ತೆ ಕಂಪ್ಲೀಷನ್ ಸರ್ಟಿಫಿಕೇಟ್ ನಾವು ಕೊಡ್ತೀವಿ ಅಂತ ಸರ್ಕಾರದವರು ಅನೌನ್ಸ್ ಮಾಡಿದ್ದಾರೆ. ಈ ಡಿವಿಯೇಷನ್ ಎನ್ಕೇಸ್ ಮಾಡ್ಕೊಳ್ಳಿಕ್ಕೆ ನೀವು ಸರ್ಟೆನ್ ಫೀ ನ ಕಟ್ಟಬೇಕಾಗುತ್ತೆ. ಈ ಫೀ ನ ಕಟ್ಬಿಟ್ಟು ನೀವು ನಿಮ್ಮ ಆಕ್ಯುಪೇಷನ್ ಸರ್ಟಿಫಿಕೇಟ್ ಆಗಲಿ ಮತ್ತೆ ನಿಮ್ಮ ವಾಟರ್, ಎಲೆಕ್ಟ್ರಿಸಿಟಿ ಕನೆಕ್ಷನ್ ನ ನೀವು ಪಡ್ಕೋಬಹುದು. ಫೀಗಳ ಬಗ್ಗೆ ಏನ್ ಹೇಳಿಲ್ಲ, ಫೀ ನಾವು ಪ್ರಿಸ್ಕ್ರೈಬ್ ಮಾಡಿದ್ರೆ ಆ ಫೀ ನ ನೀವು ಕಟ್ಟಿದ್ರೆ ಆಯ್ತು. ಕೊನೆಯದಾಗಿ ಭೂ ಗ್ಯಾರಂಟಿ ಸ್ಕೀಮ್ ನನ್ನ ಈ ಖಾತಾ ಅಭಿಯಾನ 100 ದಿನಗಳ ಮಟ್ಟಿಗೆ ಇದು ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ಗೆ ನಿಮಗೆ ಅವಕಾಶ ಇರುತ್ತೆ. ಯಾವುದೇ ಮಧ್ಯವರ್ತಿಗಳಿಗೆ ನೀವು ₹1 ದುಡ್ಡು ಸಹ ಕೊಡೋ ಹಾಗಿಲ್ಲ. ನಿಮ್ಮ ಕನ್ವರ್ಷನ್ ಸೆಂಟರ್ಸ್, ನಿಯರ್ ಬೈ ಕನ್ವರ್ಷನ್ ಸೆಂಟರ್ಸ್ ನಾನು ಏನ್ ಕೊಟ್ಟಿದ್ದೀನಿ ಅಲ್ಲಿ 50 ಲೊಕೇಶನ್ಸ್. ನಿಮಗೆ ಲೊಕೇಶನ್ ಸಿಗ್ಲಿಲ್ಲ ಅಂದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ನ ಕೊಟ್ಟಿದ್ದೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಮ ನಿಯರ್ ಬೈ ಲೊಕೇಶನ್ ನ ಲೊಕೇಟ್ ಮಾಡ್ಕೊಳ್ಳಿ. ಆ ಲೊಕೇಶನ್ಸ್ ಗಳಿಗೆ ಹೋಗ್ಬಿಟ್ಟು ನಿಮ್ಮ ಏನ್ ಡೌಟ್ಸ್ ಗಳಿದಿಲ್ಲ ಅಲ್ಲೇ ಕ್ಲಾರಿಫೈ ಮಾಡ್ಕೊಂಡು ನಿಮ್ಮ ಬಿ ಖಾತಾ ಟು ಎ ಖಾತಾ ಸೈಟ್ ನ ಕನ್ವರ್ಷನ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ, ಈ ಚಿಕ್ಕದಾದ ಇನ್ಫಾರ್ಮೇಶನ್, ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಸ್ಪೆಷಲಿ ಯಾರು ಬೆಂಗಳೂರಲ್ಲಿ ಬಿ ಖಾತಾ ಸೈಟ್, ಮನೆ ಅಥವಾ ಫ್ಲಾಟ್ ಹೊಂದಿದಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.